ದೇವರಿಗೆ ಮಹಿಮೆ ಉಂಟಾಗಲಿ. ಒಂದು ಒಳ್ಳೆ ಪಾತ್ರೆಯನ್ನ ಅನೇಕರು ಬಯಸುವುದು ಉಂಟು. ಅದನ್ನ ಉತ್ತಮವಾದ ಬಳಕೆಯನ್ನಾಗಿ ಇಷ್ಟಪಟ್ಟು ಆ ಪಾತ್ರೆಯನ್ನ ಸುಂದರವಾಗಿರುವ ಕಾರಣ ಅದನ್ನ ಬಳಸುವುದು ಇದು ಸಹಜವಾದದ್ದು. ಒಂದು ವೇಳೆ ಅದೇ ಪಾತ್ರೆ ಕೆಟ್ಟು ಹೋಗಿದ್ರೆ ಯಾರು ಕೂಡ ಒಂದು ಪಾತ್ರೆಯನ್ನ ಅಡಿಗೆ ಮಾಡುವುದಕ್ಕೋ ಇನ್ನಿತರೆ ಬಳಕೆಗೂ ಅದನ್ನ ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಇವತ್ತು ನಿನ್ನ ಜೀವನದಲ್ಲಿ ಒಂದು ವೇಳೆ ನಿನ್ನ ಆತ್ಮಿಕ ಜೀವನ, ಕುಟುಂಬದ ಜೀವನ ಕೆಟ್ಟು ಹೋಗಿದ್ದೇ ಆದರೆ ಅಂತ ಒಂದು ಕೆಟ್ಟು ಹೋಗಿರುವಂತ ಆ ನಿನ್ನ ಜೀವನವನ್ನ ದೇವರು ಮತ್ತೆ ರೂಪಿಸಲು, ಪುನಃ ಅದಕ್ಕೆ ಒಂದು ಒಳ್ಳೆ ಒಂದು ಸೌಂದರ್ಯವನ್ನು ಕೊಡಲು ಆತನು ಇಷ್ಟಪಡ್ತಾ ಇದ್ದಾನೆ. ವೇದದಲ್ಲಿ ಅದರ ಕುರಿತಾಗಿ ನಾವು ವಾಕ್ಯಗಳನ್ನು ಓದುವುದೇ ಆದರೆ ಯೆರೆಮೀಯ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 4ನೇ ವಾಕ್ಯ ವಿಧವಾಗಿ ಹೇಳುತ್ತಾ ಇದೆ, ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹೇಗೆ ಕುಂಬಾರ ಪಾತ್ರೆಯನ್ನ ಸಿದ್ಧ ಮಾಡುವಾಗ, ಅದನ್ನು ರೂಪಿಸುವಾಗ ಅದು ಕೆಟ್ಟು ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಕೆಟ್ಟು ಹೋದ ಪಾತ್ರೆಯನ್ನ ಆ ಕುಂಬಾರನು ತೆಗೆದು ಬಿಸಾಡದೆ ಹೇಗಾದರೂ ಈ ಒಂದು ಪಾತ್ರೆಗೆ ಒಂದು ಒಳ್ಳೆ ರೂಪವನ್ನ ಕೊಡಬೇಕು, ಒಂದು ಒಳ್ಳೆಯ ಸೌಂದರ್ಯವನ್ನು ಕೊಡಬೇಕು, ಎಲ್ಲರೂ ಇಷ್ಟಪಡುವಂತ ಪಾತ್ರೆಯನ್ನಾಗಿ ಮಾಡಬೇಕು ಎಂಬುದಾಗಿ ಆ ಕುಂಬಾರನು ಆ ವಿಧವಾಗಿ ಬಹಳ ಪ್ರಯಾಸ ಪಟ್ಟು ಅದನ್ನ ಒಂದು ಒಳ್ಳೆ ಒಂದು ರೂಪವನ್ನ ತಂದು ನಂತರ ಅದನ್ನು ನೋಡುವಂತವರಿಗೆ ಬಹಳ ಸಂತೋಷವಾಗುವ ಹಾಗೆ ಆ ಒಂದು ಪಾತ್ರೆಯನ್ನ ಕುಂಬಾರನು ರೂಪಿಸುತ್ತಾನೆ. ಅದೇ ಪ್ರಕಾರ ಒಂದು ವೇಳೆ ಯಾವ ವಿಧದಲ್ಲಿ ಕೆಟ್ಟು ಹೋಗಿದ್ದೀಯಾ, ಯಾವ ಸ್ಥಿತಿಯಲ್ಲಿ ನಿನ್ನ ಜೀವನ ಕೆಟ್ಟು ಹೋಗಿದೆ, ಮತ್ತೆ ನಿನ್ನನ್ನು ರೂಪಿಸಲು, ನಿನ್ನನ್ನು ಒಂದು ಒಳ್ಳೆ ಪಾತ್ರೆಯನ್ನಾಗಿ ಸಿದ್ಧ ಮಾಡಲು, ಒಂದು ಒಳ್ಳೆ ಉತ್ತಮ ಬಳಕೆಯಾಗಿ ಅನೇಕರು ಬಳಸುವಂತ ಪಾತ್ರೆಯನ್ನಾಗಿ ದೇವರು ಮಾಡಲು ಆತನು ಪುನಃ ನಿನ್ನ ಬಳಿಗೆ ಬಂದಿರುವ ಕಾರಣ ನಿನ್ನನ್ನ ದೇವರಿಗೆ ಬಿಟ್ಟು ಕೊಡುವುದೇ ಆದರೆ, ನಿನ್ನ ಜೀವನವನ್ನ ದೇವರ ಕರಗಳಲ್ಲಿ ಬಿಟ್ಟು ಕೊಡುವುದೇ ಆದರೆ, ಒಂದು ವೇಳೆ ನೀನು ದುಡುಕಿನಿಂದಲೂ ಅವಸರದಿಂದಲೂ ದೇವರ ಕಾರ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹಿಂಜಾರಿ ಹೋಗಿರಬಹುದು. ದೇವರು ಹೇಳುತ್ತಾ ಇದ್ದಾರೆ, ನನ್ನ ಪ್ರಿಯ ಮಗಳೇ, ಪ್ರಿಯ ಮಗನೇ, ಮತ್ತೆ ನಾನು ನಿನ್ನನ್ನ ಒಂದು ಒಳ್ಳೆ ಹೊಸ ಪಾತ್ರೆನಾಗಿ ನಾನು ರೂಪಿಸುತ್ತೇನೆ. ನನ್ನ ಕೈಯಲ್ಲಿ ನಿನ್ನ ಜೀವನವನ್ನ, ನಿನ್ನನ್ನ ಬಿಟ್ಟು ಕೊಡುವುದೇ ಆದರೆ, ಬಹಳಷ್ಟು ಜನರು ಉಪಯೋಗಿಸುವಂತ ಅಂದ್ರೆ ನಿನ್ನನ್ನ ನೋಡಿ ಸಂತೋಷ ಪಡುವಂತೆ, ಅನೇಕರು ಆಶ್ಚರ್ಯ ಪಡುವಂತೆ ಒಂದು ಒಳ್ಳೆ ಉತ್ತಮವಾದ ಪಾತ್ರೆನಾಗಿ ನಾನು ರೂಪಿಸುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ನಮ್ಮ ಆತ್ಮಿಕ ಜೀವಿತವನ್ನ, ಕುಟುಂಬದ ಜೀವಿತವನ್ನ, ಸಮಸ್ತವನ್ನ, ನಮ್ಮ ಪ್ರಾಣ, ಆತ್ಮ, ಶರೀರವನ್ನ, ನಮ್ಮನ್ನೇ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ದೇವರ ಕರಗಳಲ್ಲಿ ನಾವು ಉತ್ತಮ ಪಾತ್ರೆಯಾಗಿ ನಾವು ಬರುವುದಕ್ಕೆ ಸಾಧ್ಯವಾಗುತ್ತೆ. ಈ ವಾಕ್ಯದ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ದೇವರು ಆ ವಿಧವಾಗಿ ಬಲಪಡಿಸಿ, ಸ್ಥಿರಪಡಿಸಿ ಒಂದು ಒಳ್ಳೆ ಉತ್ತಮ ಪಾತ್ರೆಯನ್ನಾಗಿ ಮಾರ್ಪಡಿಸಲಿ. ದೇವರಿಗೆ ಮಹಿಮೆ.